ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸಮರ್ಥ್, ನನಗೋಸ್ಕರ ಯಾಕೆ ರೀತಿ ಹೇಳ್ತಿದ್ದೀರಾ? ನಿಮ್ಮಮ್ಮ ಹೇಳ್ದಾಗ ಕೇಳಿ. ಇಲ್ಲ ಗುಲಾಬಿ ಅವರೇ, ನಾನು ಯಾರ ಮಾತು ಕೇಳಲ್ಲ. ನಿನ್ನನ್ನು ಹೆತ್ತು ಸಾಕಿ ಬೆಳೆಸಿದ್ದಕ್ಕೆ ಒಳ್ಳೆ ಮರ್ಯಾದೆ ಕೊಟ್ಟೆ ಕಣು. ಯಾವಳಿಗೋಸ್ಕರನು ಈ ತಾಯಿ ಮಾತನ್ನೇ ಧಿಕ್ಕರಿಸ್ತಾ ಇದೆಯಾ ನೀನು? ಅಮ್ಮ ಪ್ಲೀಸ್, ಮಾತಿಗೂ ಅವಳು ಯಾರು ಅಂತ ಹೇಳ್ಬೇಡ. ಗುಲಾಬಿ ನನ್ನ ಹೆಂಡತಿ ಅಂತ ಹೇಳ್ತಿರೋದು ನಿಂಗೆ ಅರ್ಥ ಆಗ್ತಿಲ್ವಾ? ಹೀಗೆಲ್ಲ ಮಾತಾಡೋದಕ್ಕೆ ನಿಂಗೆ ಹೇಗಾದ್ರೂ ಮನ್ಸು ಬರುತ್ತಮ್ಮ? ನೀನ್ ಈ ತರ ಆಡ್ತಿರೋದಕ್ಕೇನೆ ಅಪ್ಪ ನಿನ್ನ ಬಿಟ್ಟು ಹೋಗಿರೋದು. ಬೇಷ್ ಮಗನೆ, ಬೇಷ್. ನಿನ್ನ ನೆತ್ತಿದ್ದಕ್ಕೆ ನನ್ನ ಜನ್ಮ ಸಾರ್ಥಕ ಆಯ್ತು ಕಣೋ. ನನ್ನ ಜನ್ಮ ಸಾರ್ಥಕ ಆಯ್ತು. ಈ ತಾಯಿ ಪ್ರೀತಿನೇ ಸುಳ್ಳು ಅಂತ ಹೇಳೋ ಅಷ್ಟು ದೊಡ್ಡವನಾಗ್ಬಿಟ್ಟೆ ಕಣೋ ನೀನು. ಅತ್ತೆ, ನೀನ್ ಮಾತಾಡ್ಬೇಡ ಕಣೆ, ನೀನ್ ಮಾತಾಡ್ಬೇಡ. ಇವತ್ತಿವನು ಹೀಗಾಗೋದಕ್ಕೆ ನೀನೇ ಕಾರಣ ಕಣೆ. ಕೊನೆಗೂ ನನ್ನ ಮಗನ ನನ್ನಿಂದ ಕಿತ್ಕೊಂಡ್ಬಿಟ್ಟೆ. ನಿನಗೊಳಗಾಗಲ್ಲ ಕಣೆ, ನೀನ್ ಹಾಳಾಗೋಗ್ತೀಯ ನೀನು. ಹೇಳಿ ಸೀತಮ್ಮ. ಸೀತಮ್ಮ, ಏನಾಯ್ತು? ಯಾಕೆ ಅಳ್ತಿದ್ದೀರಾ? ನಾಗಮಣಿ, ನಾನು ನಿನ್ನೆನೆ ಹೇಳ್ದೆ ನನ್ ಬದುಕಿರಲ್ಲ ಸತ್ತು ಹೋಗ್ತೀನಿ ಅಂತ. ಆದ್ರೆ ನೀವು ನನ್ ಮಾತು ಕೇಳಿ ಎಲ್ಲ ಸರಿ ಹೋಗತ್ತೆ ಅಂದ್ರಿ. ಆದ್ರೆ ಇವತ್ತು ನನ್ ಮಗ ನನ್ ಗಂಡನ್ ಬಗ್ಗೆನೆ ಕೇಳೋಷ್ಟು ದೊಡ್ಡವನಾಗ್ಬಿಟ್ಟ ನಾಗಮಣಿ. ಸೀತಮ್ಮ, ನೀವ್ ಹೀಗೆ ಹೇಳಿದ್ರೆ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಸರಿಯಾಗಿ ಹೇಳಿ ಸೀತಮ್ಮ. ಗುಲಾಬಿ ಏನು ತಿನ್ನಲ್ಲ ಅಂದ್ಮೇಲೆ ನಾನು ಏನು ತಿನ್ನೋದಿಲ್ಲ. ಅವ್ರ ವ್ರತ ಮುಗಿಯೋವರೆಗೂ ಆ ವ್ರತನ ನಾನು ಫಾಲೋ ಮಾಡ್ತಾ ಇದೀನಿ. ಮಾತಿಗೂ ಅವಳು ಯಾರು ಅಂತ ಹೇಳ್ಬೇಡ. ಗುಲಾಬಿ ನನ್ನ ಹೆಂಡತಿ ಅಂತ ಹೇಳ್ತಿರೋದು ನಿಂಗೆ ಅರ್ಥ ಆಗ್ತಿಲ್ವಾ? ಏನ್ ಸೀತಮ್ಮ ನೀವ್ ಹೇಳ್ತಾ ಇರೋದು? ನಿಮ್ ಮಗ ಇಷ್ಟೊಂದು ಮುಂದುವರ್ದಿದಾನ? ನನಗ್ ನಂಬಕ್ಕೆ ಆಗ್ತಿಲ್ವೇ. ದೂರದಲ್ಲಿರೋ ನಿಮ್ಗೆ ಎಷ್ಟು ಬೇಜಾರಾಗ್ತಾ ಇದೆ ಅಂದ್ರೆ ಇದನ್ನ ಅನ್ಭವಿಸ್ತಾರೆ ನನಗೆ ಎಷ್ಟು ಬೇಜಾರಾಗಬಾರ್ದು ಹೇಳಿ ನಾಗಮಣಿ. ಇದುವರೆಗೂ ನನ್ನ ಮಗನ್ನ ತಂದೆ ಕೊರತೆ ಇರ್ಲಾರ್ದಂಗ್ ಬೆಳೆಸ್ದೆ. ಅವನು ಯಾವತ್ತೂ ಅವ್ರ ಬಗ್ಗೆ ಮಾತಾಡಿರ್ಲಿಲ್ಲ, ಅವ್ರ ಬಗ್ಗೆ ಕೇಳಿರ್ಲಿಲ್ಲ. ಆದ್ರೆ ಇವತ್ತು ನೀನ್ ಹೀಗ್ ಮಾಡೋದ್ರಿಂದಾನೇ ನಿನ್ ಗಂಡ ಬಿಟ್ಟೋದ ಅಂತ ಹೇಳ್ಬಿಟ್ಟ. ಇದೆಲ್ಲ ಕೇಳಿಸ್ಕೊಂಡು ನಾನು ಹೇಗ್ ಬದುಕಿರ್ಲಿ ನಾಗಮಣಿ, ನೀವೇ ಹೇಳಿ. ಹಾಗಂತ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ಟಿರ ಸೀತಮ್ಮ? ಹಾಗೇನಾದ್ರೂ ಮಾಡ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗತ್ತಾ? ನೀವೇನಾದ್ರೂ ಹಾಗೆ ಮಾಡ್ಕೊಂಡ್ರೆ ಸಮರ್ಥ ಹೇಳಿದ್ದು ನಿಜ ಅಂತ ಆಗಲ್ವಾ? ನೋಡಿ, ಇವಾಗ ನೀವು ಸಮಾಧಾನ ಮಾಡ್ಕೊಳ್ಳಿ. ಇದಕ್ಕೇನ್ ಪರಿಹಾರ ಕಂಡಿಡ್ಕೋಬಹುದು ಅಂತ ನಾನು ಫೋನ್ ಮಾಡಿ ಹೇಳ್ತೀನಿ. ಬೇಡ ನಾಗಮಣಿ, ಹುತ್ತಕ್ಕೆ ಎಷ್ಟು ಹಾಲು ಹಾಕಿದ್ರು ಅದು ಹೀರ್ಕೊಂಡ್ಬಿಡತ್ತೆ ಅನ್ನೋ ಹಾಗೆ ನೀವು ಎಷ್ಟು ಅಂತ ಐಡಿಯಾ ಕೊಡ್ತೀರಾ. ಇದು ಯಾಕೋ ಸರಿ ಹೋಗ್ತಾ ಇಲ್ಲ. ಇವತ್ತೇ ನಾನು ಈ ಪ್ರಪಂಚ ಬಿಟ್ಟು ಹೊರಟೋಗ್ಬಿಡ್ತೀನಿ. ಸ್ವಂತ ಮಗನೆ ಮರ್ಯಾದೆ ಕೊಡದೆ ಇದ್ಮೇಲೆ ನಾನು ಯಾರಿಗೋಸ್ಕರ ಬದುಕಿರ್ಬೇಕು, ನೀವೇ ಹೇಳಿ. ಸೀತಮ್ಮ, ಪದೇ ಸಾಯ್ತೀನಿ ಅಂತ ಹೇಳ್ಬೇಡಿ. ಸಾಯೋದ್ರಿಂದ ಸಮಸ್ಯೆ ಪರಿಹಾರ ಆಗಲ್ಲ. ನೀವ್ ಸತ್ರೆ ಗುಲಾಬಿ ಗೆದ್ದಂಗೆ. ಅವಳಗ್ ಬೇಕಾಗಿರೋದು ನಿಮ್ ಸಾವೇ. ಅದಕ್ಕೆ ತಾನೆ ನಿಮ್ ಮಗನ್ನ ಪ್ರೀತಿ ಬಲೆಗ್ ಬಿಳಿಸ್ಕೊಂಡು ಇಷ್ಟೆಲ್ಲಾ ಮಾಡ್ತಿರೋದು. ಅಕಸ್ಮಾತ್ ನೀವ್ ಸತ್ರೆ ಅವನ್ನ ನೋಡ್ಕೊಳ್ಳೋರು ಯಾರು ಸೀತಮ್ಮ? ಸೀತಮ್ಮ, ಇದ್ರಲ್ಲಿ ನಿಮ್ ಮಗನ್ ತಪ್ಪು ಏನೂ ಇಲ್ಲ. ಗುಲಾಬಿ ಸಮರ್ಥನ ವಶ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅವನಿಂದ ಅವಳನ್ನ ದೂರ ಮಾಡಿದ್ರೆ ಮಾತ್ರ ನಿಮ್ ಮಗ ನಿಮಗ್ ಸಿಗೋದು. ಹೌದು ನಾಗಮಣಿ, ನೀವ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ಯಾವತ್ತು ನನ್ನ ಮಗ ನನ್ನ ವಿರೋಧ ಮಾತಾಡೇ ಇರ್ಲಿಲ್ಲ. ಆದ್ರೆ ಆಸ್ಪತ್ರೆಯಿಂದ ಬಂದಾಗಿಂದ ನನ್ನ ಮಗ ನನ್ನ ಮೇಲೆ ದ್ವೇಷ ಮಾಡ್ತಾ ಇದ್ದಾನಂದ್ರೆ ಖಂಡಿತ ಅವಳು ಏನೋ ಮಾಡಿದ್ದಾಳೆ. ಈಗ ನಾನು ನನ್ನ ಮಗನ್ ಹೇಗ್ ಕಾಪಾಡ್ಕೊಳ್ಳಿ? ನೋಡಿ, ನಾನ್ ಹೇಗ್ ಕಾಪಾಡ್ಕೊಳ್ಳಿ ಅಂತ ಕೂತ್ಕೊಂಡ್ರೆ ಆಗಲ್ಲ ಸೀತಮ್ಮ. ನೀವು ಪದೇ ಹೋಗಿ ಅವನ್ನ ಮಾತಾಡಿಸ್ತಾ ಇರಿ. ಆದ್ರೆ ಯಾವುದೇ ಕಾರಣಕ್ಕೂ ಗುಲಾಬಿಗೆ ಹರ್ಟ್ ಆಗೋ ತರ ಮಾತಾಡ್ಬೇಡಿ.
ಆದಷ್ಟು ಪ್ರೀತಿ ಮಾಡೋ ತರನೇ ಮಾತಾಡ್ಸಿ. ಇದೊಂದ್ ಮಾತು ಹೇಳ್ಬೇಡಿ ನಾಗಮಣಿ. ಅವಳ ಮುಖ ಕಂಡ್ರೆ ನನಗಾಗಲ್ಲ. ಹೀಗಿರುವಾಗ ಅವಳನ್ನ ಪ್ರೀತಿಯಿಂದ ಹೇಗ್ ಮಾತಾಡ್ಸ್ಲಿ? ಅಯ್ಯೋ ಸೀತಮ್ಮ, ನಾನ್ ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಾನ್ ಹೇಳಿದ್ದು ಸಮರ್ಥನ್ ಮುಂದೆ ನಾಟಕ ಆಡಿ ಅಂತ. ಅವ್ನ್ ಇಲ್ಲೇ ಇರ್ಬೇಕಾದ್ರೆ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ಗುಲಾಬಿ ಜೊತೆ ನೀವ್ ಹೀಗ್ ನಡ್ಕೊಂಡಿರೋದಕ್ಕೆ ತಾನೆ ಅವ್ನ್ ನಿಮ್ಮೇಲ್ ಕೋಪ ಮಾಡ್ಕೊಂಡಿರೋದು. ಹೀಗ್ ಮಾಡ್ತಾ ಇದ್ರೆ ನಿಮ್ ಮಗನ್ಗೆ ನಿಮ್ಮೇಲ್ ನಂಬಿಕೆ ಬರುತ್ತೆ. ಅವಾಗ ನಿಮ್ ಕಡೆ ಅವನು ಆಟೋಮೆಟಿಕ್ ಆಗಿ ವಾಲ್ತಾನೆ ಸೀತಮ್ಮ. ಅವಾಗ ನೀವೇನ್ ಬೇಕಾದ್ರೂ ಆಟ ಆಡ್ಬೋದು. ಸರಿ ನಾಗಮಣಿ, ಇದೊಂದು ಪ್ರಯತ್ನ ಮಾಡಿ ನೋಡ್ತೀನಿ. ಇದೇನಾದ್ರೂ ಸಕ್ಸಸ್ ಆಗಿಲ್ಲ ಅಂದ್ರೆ ಇದೇ ಕೊನೆ ಕಾಲ್ ಅನ್ಕೊಂಡು ನೇರವಾಗಿ ಸ್ಮಶಾನಕ್ಕೆ ಬಂದ್ಬಿಡಿ. ಅಲ್ಲೇ ಇಬ್ರು ಮೀಟ್ ಮಾಡೋಣ. ಇವರೊಬ್ರು ಪದೇ ಪದೇ ಸಾಯ್ತೀನಿ ಸಾಯ್ತೀನಿ ಅಂತ ಇದ್ದಾರೆ. ಬದುಕಿ ಏನಾದ್ರೂ ಸಾಧಿಸೋಣ ಅನ್ನೋದ್ ಬಿಟ್ಟು ಅಕಸ್ಮಾತ್ ಇವ್ರು ಹೊಗೆ ಹಾಕೊಂಡ್ಬಿಟ್ರೆ ಗುಲಾಬಿ ನಮ್ಮನೆ ಸೊಸೆ ಆಗೋದೇ ಇಲ್ಲ. ಕೂತ್ಕೊಳ್ಳಿ. ಗುಲಾಬಿ, ನೀನ್ ಹೀಗೆ ಊಟ ತಿಂಡಿ ಬಿಟ್ಟು ಕೂತ್ರೆ ಹೇಗೆ? ಆಯ್ತಮ್ಮ, ನೀನೀಗ ವ್ರತ ಮಾಡ್ತಿದ್ಯಾ ಅಂತಾನೆ ಅನ್ಕೊಳ್ಳೋಣ. ಆಗ್ಲೇ ಸಮರ್ಥು ಹಾಲ್ ತಂದ್ ಕೊಟ್ನಲ್ಲ, ಅದನ್ನಾರು ಕುಡಿಬೇಕಿತ್ತಲ್ವಾ? ಯಾಕ್ ಬೇಡ ಅಂದೆ? ಹೋಗ್ಲಿ ಬಿಡು, ಈ ಜ್ಯೂಸ್ ಆದ್ರೂ ಕುಡಿ. ನನ್ಗೇನು ಬೇಡ ಅಕ್ಕ. ಎಲ್ಲದಕ್ಕೂ ಬೇಡ ಅನ್ನೋದೇ ಪರಿಹಾರ ಅಲ್ಲ ಗುಲಾಬಿ. ಈಗೇನು ನಿನಗೆ ಸೀತಾದೇವಿಯವ್ರ ಮೇಲೆ ಕೋಪ ತಾನೆ? ನನ್ಗೆ ಯಾರ ಮೇಲೂ ಕೋಪ ಇಲ್ಲ ಅಕ್ಕ. ನನ್ನ ಪರಿಸ್ಥಿತಿ ಮೇಲೆ ನನಗೆ ಕೋಪ. ಆ ದೇವ್ರು ನನ್ಗೆ ಯಾಕೆ ಈ ತರ ಶಿಕ್ಷೆ ಕೊಡ್ತಿದ್ದಾನೆ ಅಂತ ಗೊತ್ತಾಗ್ತಿಲ್ಲ ನನ್ಗೆ. ಗುಲಾಬಿ, ನೀನ್ ಯಾವ ತಪ್ಪು ಮಾಡಿಲ್ಲ. ಎಲ್ಲಾ ತಪ್ಪು ಮಾಡಿರೋದು ಆ ಸೀತಮ್ಮನೆ. ನೀನನ್ನ ಸೊಸೆ ಅಂತ ಒಪ್ಕೊಂಡಿದ್ರೆ ಈ ತರ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ವಲ್ಲ. ನೋಡು, ನಿನ್ಗೆ ಒಳ್ಳೆ ಗಂಡ ಸಿಕ್ಕಿದ್ದಾರೆ. ಅವ್ರ ಜೊತೆ ಖುಷಿಯಾಗಿರೋದನ್ನ ನೋಡು. ಈಗ ಜ್ಯೂಸ್ ಕುಡಿ. ಬೇಡ ಅಕ್ಕ, ಪ್ಲೀಸ್ ನನಗ್ ಬಲವಂತ ಮಾಡ್ಬೇಡಿ. ನಾನು ಒಂಟಿಯಾಗಿರೋದಕ್ ಬಿಟ್ಬಿಡಿ. ಅಂದ್ರೆ ನಾವಿಲ್ಲಿರೋದು ನಿನಗ್ ತೊಂದ್ರೆ ಆಗ್ತಿದ್ಯಾ? ನಾನು ಹಾಗೆ ಹೇಳಲಿಲ್ಲ ಅಕ್ಕ. ನನ್ನಿಂದ ನೀವ್ಯಾಕೆ ಬೇಜಾರಾಗ್ಬೇಕು ಹೇಳಿ? ನನ್ನಿಂದ ನೀವು ನೋವು ಪಡೋದು ನನಗಿಷ್ಟ ಇಲ್ಲ. ನನ್ನ ನೋವನ್ನ ನಾನು ಒಬ್ಳೆ ತಿಂತೀನಿ. ಗುಲಾಬಿ, ನಾವೆಲ್ಲ ಒಟ್ಟಿಗೆ ಇದೀವಿ ಅಂತ ಹೇಳಿದ್ರೆ ಒಬ್ರಿಗೊಬ್ರು ಕಷ್ಟ ಸುಖ ಆಗ್ಬೇಕು. ನೋಡು, ನೀನ್ ತಪ್ಪು ಮಾಡ್ದಾಗ ನಾವು ಬುದ್ಧಿ ಹೇಳ್ಬೇಕು, ನಾವ್ ತಪ್ಪು ಮಾಡ್ದಾಗ ನೀನ್ ಬುದ್ಧಿವಾದ ಹೇಳ್ಬೇಕು. ಇಲ್ಲಿ ತಪ್ಪು ಯಾರು ಮಾಡ್ತಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಪದೇ ಪದೇ ಅತ್ತೆ ಮನ್ಸಿಗೆ ನೋವಾಗೋ ತರ ಆಗ್ತಿದೆ. ಇವತ್ತು ಸಮರ್ಥ ಅವರು ಅವ್ರ ಹತ್ರ ನಡ್ಕೊಂಡಿದ್ದ ರೀತಿ ಸ್ವಲ್ಪನೂ ಸರಿ ಇರ್ಲಿಲ್ಲ. ಪಾಪ ಸಮರ್ಥ ಅವ್ರಿಗೋಸ್ಕರ ಅವ್ರ ಜೀವನನೇ ಮುಡಿಪಾಗಿಟ್ಟಿದ್ದಾರೆ. ತಾಯಿಯಾಗಿ ತಂದೆ ಪ್ರೀತಿ ಕೊಟ್ಟಿದ್ದಾರೆ. ಅಂತವ್ರಿಗ ರೀತಿ ಮಾತಾಡೋದು ಎಷ್ಟು ಸರಿ ಹೇಳಿ? ಸಮರ್ಥ್ ಬಂದು ಎಲ್ಲಾ ವಿಷಯನೂ ಹೇಳ್ದ. ಅವನ ರೀತಿ ಮಾತಾಡಿದ್ದಕ್ಕೆ ಅವನ್ಗೂ ತುಂಬಾ ಬೇಜಾರಾಗಿದೆ. ಆದ್ರೆ ಅವನ್ ತಾನೇ ಏನ್ ಮಾಡ್ತಾನೆ? ಸೀತಮ್ಮ ಯಾವಾಗ್ಲೂ ನಿನ್ ಹತ್ರ ಆ ರೀತಿ ನಡ್ಕೊಳ್ಳೋದ್ ನೋಡಿ ಅವನ್ಗೂ ಕೋಪ ಬಂದಿದೆ. ಅವನೇನ್ ಬೇಕು ಅಂತ ಮಾತಾಡಿಲ್ವಲ್ಲ ಗುಲಾಬಿ? ಏನೇ ಆದ್ರೂ ಒಂದ್ಸಲ ಬಾಯಿಂದ ಮಾತು ಹೊರಗ್ ಬಂದ್ಮೇಲೆ ಮುಗಿತಲ್ವಾ ಅಕ್ಕ? ಮಾತು ಮನೆನ ಮನ್ಸನ್ನ ಕೆಡ್ಸುತ್ತೆ ಅಂತ ಹೇಳ್ತಾರೆ. ಸಮರ್ಥ ಅವ್ರ ಮಾತಿಂದ ಅತ್ತೆ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಯಾರು ಹೊಣೆ? ಅಯ್ಯೋ ಗುಲಾಬಿ, ನೀನ್ ಏನೇನೋ ಯೋಚನೆ ಮಾಡ್ತಾ ಇದ್ಯಾ. ಅದ್ಯಾರೋ ಸಾಯ್ತೀನಿ ಸಾಯ್ತೀನಿ ಅಂತ 1000 ಕೋಳಿ ನುಂಗುದ್ರಂತೆ. ಹಾಗೆ ನಿಮ್ ಅತ್ತೆ ಸಾಯೋದಾಗಿದ್ರೆ ಇಷ್ಟೊತ್ತವರೆಗೂ ಬದುಕ್ತಾ ಇದ್ರಾ? ಅವ್ರೇನು ಮಾಡ್ಕೊಳಲ್ಲ, ನೀನ್ ಧೈರ್ಯವಾಗಿರು. ನೋಡು ಗುಲಾಬಿ, ಏನೇನೋ ಯೋಚನೆ ಮಾಡಿ ಆರೋಗ್ಯನ ಹಾಳು ಮಾಡ್ಕೋಬೇಡ. ಜ್ಯೂಸ್ ಕುಡ್ಬಿಟ್ಟು ನೆಮ್ಮದಿಯಾಗಿ ಮಲ್ಕೋ, ಎಲ್ಲ ಸರಿ ಹೋಗುತ್ತೆ. ಯಾವಾಗಂದ್ರೆ ಅವಾಗ ಮಲ್ಕೊಳಕ್ ಆಗಲ್ಲ ಅಕ್ಕ. ಹಾ, ವ್ರತನ ಶ್ರದ್ಧೆಯಿಂದ ಪಾಲಿಸ್ಬೇಕು. ಅಯ್ಯೋ ನಿನ್ ವ್ರತಕ್ಕೆ ಒಂದಿಷ್ಟು ಮಾತೆತ್ತಿದ್ರೆ ವ್ರತ ವ್ರತ ಅಂತೀಯಲ್ಲ. 2 ದಿನಕ್ಕೆ ಮುಖ ನೋಡಿ ಹೇಗಾಗಿದೆ, ಸ್ವರ್ಗೋಗ್ಬಿಟ್ಟಿದ್ಯಾ. ಇನ್ 21 ದಿನ ಅವ್ರು ಹೇಳ್ದಂಗ್ ವ್ರತ ಮಾಡ್ಬಿಟ್ರೆ ನಮಗ್ ನೋಡಕ್ಕೂ ಸಿಗಲ್ಲ ನೀನು. ಸುಮ್ನೆ ನಾವ್ ಹೇಳದ್ನ ಕೇಳು. ಹೌದು ಗುಲಾಬಿ, ನಿನ್ನ ಮನೆ ಬಿಟ್ಟು ಓಡಿಸ್ಬೇಕು ಅಂತ ಆ ಸೀತಾದೇವಿಯವರು ಕೈವಾಡೆ ಮಾಡಿಸ್ತಾ ಇದ್ದಾರೆ. ಕೈವಡೆನೋ ಕಾಲ್ವಡೆ ಅಲ್ಲ ರೀ, ಕೈವಾಡ ಅಂತ ಹೇಳಿ. ಹಾ, ಅದೇ ಕೈವಾಡ. ಅವಳ ಮಾತನ್ನ ನಂಬೇಡ. ನೀನ್ ಚೆನ್ನಾಗಿರ್ಬೇಕಷ್ಟೇ. ನಾನೊಬ್ಳು ಚೆನ್ನಾಗಿದ್ರೆ ಏನ್ ಪ್ರಯೋಜನ ಅಕ್ಕ? ನನ್ ಜೀವಕ್ಕಿಂತ ಅತ್ತೆ ಜೀವ ಮುಖ್ಯ. ನನ್ ಮನೆಯಿಂದ ಆಚೆ ಹೋಗೋದ್ರಿಂದ ಅವ್ರು ಖುಷಿಯಾಗಿರ್ತಾರೆ ಅನ್ನೋದಾದ್ರೆ ನಾನು ಹೋಗ್ತೀನಿ. ಆದ್ರೆ ಈ ವ್ರತನ ಮುಗಿಸ್ಬಿಟ್ಟೆ ಹೋಗೋದು. ಈ ವಿಷಯದಲ್ಲಿ ಯಾರು ಏನು ಹೇಳಿದ್ರು ಕೇಳಲ್ಲ ನಾನು.
ಏನು ಎಲ್ಲ ಬೆಡ್ ಸಿಗದಿರೋ ಡೆಡ್ ಬಾಡಿಗಳ ತರ ಕೂತಿದ್ದೀರಾ? ಹಾ ಒಂದ್ ಬಾಡಿ ಮಿಸ್ ಆಗಿತ್ತು, ಅದನ್ ಬಂದ್ರೆ ಜೊತೆಗೆ ಸೇರ್ಸ್ಕೊಳ್ಳೋಣ ಅಂತ ಕೂತ್ಕೊಂಡಿದೀವಿ. ಬನ್ನಿ ಸೇರ್ಕೊಳ್ಳಿ. ಯಾಕೆ ಮೇಡಮ್ ಅವ್ರೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ನಿಮ್ ಮುಖ ನೋಡಿದ್ರೆ ಒಳ್ಳೆ ಹುಣಸೆಕಾಯಿ ಹುಳಿ ಕುಡ್ದವ್ರ ತರ ಆಗಿದೆ. ಯಾಕೆ, ಏನಾಯ್ತು? ಮತ್ತಿನ್ನೇನ್ ಗೌಡ್ರೆ, ನಾವ್ ಇಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ರೆ ಮಧ್ಯದಲ್ಲಿ ಬಂದ್ ಕಾಮಿಡಿ ಮಾಡ್ತಿದ್ದೀರಲ್ಲ? ನನ್ನ ಕೆಲ್ಸನೇ ಅದೇ ಅಲ್ವಾ, ಎಲ್ರು ನಗ್ಸೋದು. ಏನೋ ನೀವೆಲ್ಲ ನಗಲಿ ಅಂತ ತಮಾಷೆ ಮಾಡ್ದೆ. ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ ಹೇಳಿ? ಆ ನಾಗಮಣಿ ಡೀಲ್ ಸಿಕ್ತಾಗಿಂದ ನೀವು ಮನೇಲಿರೋದೇ ಕಮ್ಮಿ ಆಗೋಗಿದೆ. ಜ್ಯೋತಿಷಿಗಳು ಮನೆಗ್ ಬಂದ್ ಹೋದ್ಮೇಲೆ ಈ ಮನೆ ಒಂಥರ ರಣರಂಗ ಆಗೋಗ್ಬಿಟ್ಟಿದೆ. ಹೌದಾ? ಎಲ್ಲೇಮಿ ಕತ್ತಿ ಈಟಿ ಬರ್ಚಿ ಗುರಾಣಿ ಒಂದು ಕಾಣಿಸ್ತಾನೆ ಇಲ್ಲ. ಎಲ್ಲ ತೊಳೆಯಕ್ ಇಟ್ಟಿದೆ, ಅದನ್ನೇ ತಂದು ಚುಚ್ಬಿಡ್ತೀನಿ ಇವಾಗ. ಆ ಜ್ಯೋತಿಷಿಗಳು ಹೇಳಿದ್ರು ಅಂತ ಇವಳಿಗೆ ಎಷ್ಟು ಬೇಡ ಅಂದ್ರು ವ್ರತ ಮಾಡ್ತೀನಿ ಅಂತ ಕೂತಿದ್ದಾಳೆ. ಆ ವ್ರತ ಮಾಡಕ್ ಶುರು ಮಾಡ್ದಾಗಿಂದ ಬೆಳಗ್ಗೆ 1 ಲೋಟ ಹಾಲು, ರಾತ್ರಿ 1 ಲೋಟ ಹಾಲು, ಮಧ್ಯದಲ್ಲಿ ಏನು ತಿಂತಾ ಇಲ್ಲ. ಎಷ್ಟು ಬಲವಂತ ಮಾಡಿದ್ರು ಕೇಳಲ್ಲ. ಇದ್ ಹೀಗೆ ಆದ್ರೆ ಇವಳ ಆರೋಗ್ಯದ ಗತಿ ಏನಾಗ್ಬೇಕು, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದೀವಿ. ನೋಡಮ್ಮಿ, ಯೋಚನೆ ಮಾಡ್ತಾ ಕೂತ್ರೆ ಪರಿಹಾರ ಸಿಗಲ್ಲ. ಅದಕ್ಕೆ ಏನಾದ್ರೂ ಒಂದು ದೊಡ್ಡದಾಗಿ ಪ್ಲಾನ್ ಮಾಡ್ಬೇಕು. ಎಲ್ಲ ಯೋಚನೆ ಮಾಡಿದ್ದಾಯ್ತು, ಆದ್ರೆ ಏನು ಹೊಳಿತಾನೆ ಇಲ್ಲ. ಇದು ಪೂಜೆ ರೊತ್ತದ ವಿಷಯ ಅಲ್ವಾ, ತುಂಬಾ ದೂರದ ಯೋಚನೆ ಮಾಡೋದಕ್ಕೆ ಭಯ ಆಗ್ತಾ ಇದೆ. ನಾವು ಗುಲಾಬಿಗೆ ಹೇಳೋ ಅಷ್ಟ್ ಹೇಳಿದ್ವಿ ಗೌಡ್ರೆ, ಆದ್ರೆ ಅವಳು ನಮ್ಮ ಮಾತೆ ಕೇಳ್ತಾ ಇಲ್ಲ. ಇದು ನನ್ ದೋಷ ಪರಿಹಾರ ಆಗೋವರ್ಗು ಎಷ್ಟೇ ಕಷ್ಟ ಆದ್ರೂ ನಾನು ಈ ವ್ರತನ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ಅಯ್ಯೋ, ನೀವಿನ್ನು ಗೂಡ್ಸ್ ಟ್ರೈನ್ ತರನೇ ಯೋಚನೆ ಮಾಡ್ತಿದ್ದೀರಾ. ಬುಲೆಟ್ ಟ್ರೈನ್ ತರ ಯೋಚನೆ ಮಾಡಿ. ಹಾ ರೀ, ನಾವೇನೋ ಹೇಳಿದ್ರೆ ನೀವೇನೋ ಹೇಳ್ತಿದ್ದೀರಲ್ಲ. ಅಯ್ಯೋ ನೋಡಮ್ಮಿ, ಈಗಿನ ಕಾಲದಲ್ಲಿ ಒಬ್ಬ ಜ್ಯೋತಿಷಿಯಿಂದ ಪರಿಹಾರ ಆಗದಿರೋದು ಇನ್ನೊಬ್ಬರಿಂದ ಪರಿಹಾರ ಆಗತ್ತೆ. ಅದಕ್ಕೆ ಒಬ್ಬರನ್ನ ಕೇಳಿದ್ರೆ ಇನ್ನೊಬ್ಬರನ್ನ ಕೇಳಿ ತಿಳ್ಕೋಬೇಕು. ಎಲ್ಲ ಯೋಚನೆ ಮಾಡಾಯ್ತು. ಈ ಊರಲ್ಲಿ ಪ್ರಕಾಶ್ ಗುರುಗಳಿಗಿಂತ ಬೇರೆ ಜ್ಯೋತಿಷಿ ಯಾರಿದ್ದಾರೆ ಹೇಳಿ? ಅವ್ರು ಹೇಳಿದ್ಮೇಲೂ ನಾವೇನು ಮಾಡ್ಲಿಲ್ಲ ಅಂದ್ರೆ ಏನಾದ್ರೂ ತೊಂದ್ರೆ ಆಗ್ಬಿಟ್ರೆ? ಇದಕ್ಕೆ ಹೇಳೋದು ನಿಮ್ಮನ್ನ ದಡ್ರು ಅಂತ. ನೋಡ್ರಿ, ಈಗಿನ ಕಾಲದಲ್ಲಿ ಒಳ್ಳೆ ಜ್ಯೋತಿಷಿಗಳು ಇರ್ತಾರೆ, ಕೆಟ್ಟ ಜ್ಯೋತಿಷಿಗಳು ಇರ್ತಾರೆ. ತಮ್ಮನೆ ಬೇಳೆನ ಬೇರೆಯವ್ರ ಮನೆ ಗ್ಯಾಸ್ ಅಲ್ಲಿ ಬೇಯಿಸ್ಕೊಳ್ಳೋರು ಇರ್ತಾರೆ. ನೀವ್ ಯಾವಾಗ ಅವ್ರ ಮಾತು ಕೇಳೋದಕ್ ಶುರು ಮಾಡ್ತಿರೋ ಅವಾಗ ಅವ್ರು ನಿಮ್ಮನ್ನ ಹೆದರ್ಸೋಕ್ ಶುರು ಮಾಡ್ತಾರೆ. ಅವ್ರು ಮಾಡೋ ಪೂಜೆನ ನಿಮ್ ಕಡೆಯಿಂದ ಮಾಡಿಸಿ ಅವ್ರು ನಿಮ್ಮನ್ನ ಶರಣಾಗತ ಮಾಡ್ಕೊಂಡ್ಬಿಡ್ತಾರೆ. ಈಗಿನ ಕಾಲದ ಜ್ಯೋತಿಷರು ಬೇರೆಯವ್ರ ಮಾತು ಕೇಳಿ ಜ್ಯೋತಿಷ ಹೇಳೋದು ಜಾಸ್ತಿ. ನೀವ್ ಹೇಳ್ತಾ ಇರೋದು ನಿಜ ರೀ. ನನಗೆ ಮೊದ್ಲಿಂದಾನು ಅನುಮಾನ ಇತ್ತು. ಅದ್ರಲ್ಲೂ ಈ ಸೀತಮ್ಮನ್ ಕೇಳ್ಬೇಕಾ? ಗುಲಾಬಿನ ಮನೆ ಬಿಟ್ಟು ಓಡ್ಸಕ್ಕೆ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಅವರೇ ಪ್ರಕಾಶ್ ಗುರುಗಳಿಗೆ ಈ ತರ ಹೇಳಿ ಅಂತ ಯಾಕೆ ಹೇಳಿರ್ಬಾರ್ದು? ಅದು ನಿಜಾನೇ ಅಮ್ಮಿ. ನೋಡು, ಈಗಿನ ಕಾಲದಲ್ಲಿ ಸ್ಮಶಾನದಲ್ಲಿರೋ ದೆವ್ವ ಬೇಕಾದ್ರೆ ನಂಬಹುದು, ಆದ್ರೆ ನಮ್ಮ ಮನೇಲಿರೋ ಸೀತವನ್ನು ನಂಬಕ್ಕಾಗಲ್ಲ. ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ. ಜ್ಞಾನಿಯಿಂದ ಆಗದೆ ಇರೋದು ಕಾಲಜ್ಞಾನಿಯಿಂದ ಆಗತ್ತೆ. ಹಾಗಾದ್ರೆ ಆ ಕಾಲಜ್ಞಾನಿ ನೀವೇನಾ? ನಾನಲ್ಲ ಮೇಡಮ್ ಅವ್ರೆ, ನನಗೊಬ್ರು ಕಾಲಜ್ಞಾನಿ ಪರಿಚಯ ಇದಾರೆ. ಅವರು ಇತ್ತಿತ್ಲಾಗಿ ಎಲ್ಲೂ ಕಾಣಿಸ್ತಾ ಇಲ್ಲ, ಎಲ್ಲೋ ಹೋಗಿದ್ದಾರೆ. ಅವ್ರನ್ನ ನಾನು ಪತ್ತೆ ಹಚ್ಚಿ ಕರ್ಕೊಂಡ್ ಬರ್ತೀನಿ. ಅವ್ರು ಬಂದ್ರೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಕಂಡಿಡಿತಾರೆ. ಮೊದ್ಲ ಕೆಲ್ಸ ಮಾಡಿ ಗೌಡ್ರೆ. ಬೇಕಾದ್ರೆ ನಾನು ಬರ್ತೀನಿ. ಅವ್ರು ಹೋಗಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಿದಾರೆ ತಾನೆ, ನೀವ್ ಯಾಕ್ರಿ? ಅಯ್ಯೋ, ಅವ್ರ ಮುಖನ ಯಾರು ನೋಡಿಲ್ವಲ್ಲ, ಅವ್ರು ಜಾಸ್ತಿ ಮನೆಯಿಂದ ಹೊರಗಡೆ ಬರಲ್ವಲ್ಲ, ಅದಕ್ಕೇನೆ ಅವ್ರ ಹೆಸರಲ್ಲಿ ಒಂದ್ ಬಿಸ್ನೆಸ್ ಮಾಡ್ಬಿಟ್ಟು ಚೆನ್ನಾಗಿ ದುಡ್ಡು ಮಾಡ್ಕೊಬಿಡೋಣ ಅಂತ. ರೀ ರೇಖಾ ಮೇಡಮ್ ಅವ್ರೆ, ಇದಕ್ಕೆ ನಿಮ್ಮನ್ನ ಹಾಫ್ ಮೆಂಟ್ಲು ಅಂತ ಕರೆಯೋದು. ನೋಡಿ, ಏನೇ ಮಾಡಿದ್ರು ಸ್ವಂತ ಬುದ್ಧಿವಂತಿಕೆ ಉಪಯೋಗಿಸಿ ಮಾಡ್ಬೇಕು. ಅದನ್ ಬಿಟ್ಟು ಬೇರೆಯವ್ರ ಬುದ್ಧಿವಂತಿಕೆ ಉಪಯೋಗಿಸಿ ಮಾಡಿದ್ರೆ ನೀವು ಉದ್ಧಾರ ಆಗಲ್ಲ. ರೀ, ಸ್ವಂತವಾಗಿ ಯಾವಾಗ್ರಿ ಯೋಚನೆ ಮಾಡ್ತೀರಾ? ನೀವು ನನ್ ಸ್ವಂತ ಆದಾಗ, ಅಂದ್ರೆ ಸ್ವಂತವಾಗಿ ಬಿಸ್ನೆಸ್ ಐಡಿಯಾ ಕೊಟ್ಟಾಗ. ಯಾಕೋ ಮಗ್ನೆ, ಇನ್ನು ನಿನ್ಗೆ ನನ್ ಮೇಲೆ ಕೋಪ ಹೋಗಿಲ್ವೇನೋ? ನಿನ್ ಮೇಲೆ ಅಲ್ಲಮ್ಮ ಕೋಪ, ನನ್ ಮೇಲೆ ಕೋಪ. ನಾನೇನೋ ಹೇಳ್ತೀನಿ, ಅದಕ್ಕೆ ನೀನ್ ಇನ್ನೊಂದೇನೋ ಹೇಳ್ತೀಯಾ. ಸುಮ್ಮನೆ ಇದೆಲ್ಲ ಯಾಕೆ? ಅದಕ್ಕೆ ನಾನೇ ದೂರ ಹೋಗ್ತಾ ಇದೀನಿ. ಅಲ್ಲ ಕಣೋ, ನಿನಗ್ ನಾನೇನಾದ್ರೂ ಹೇಳಿದಿನೇನೋ? ಅವಳಿಗೆ ಹೇಳಿದ್ರೆ ನೀನ್ ಯಾಕೋ ಕೋಪ ಮಾಡ್ಕೋತೀಯಾ? ಇದನ್ನೇಮ್ಮ ನಾನು ಬೇಡ ಅಂತ ಹೇಳ್ತಿರೋದು. ಅವಳು ಯಾರೋ ಅನ್ನೋ ತರ ಮಾತಾಡ್ತಿದ್ದಿಲ್ಲಮ್ಮ. ಅವಳು ನನ್ನ ಹೆಂಡತಿ, ನಿನ್ ಸೊಸೆ. ಈ ಮನೇಲಿ ಒಂದ್ ಸ್ಥಾನ ಇದೆ. ಇದೆಲ್ಲ ಯಾಕೆ ನಿಂಗೆ ಅರ್ಥ ಆಗ್ತಿಲ್ಲ ಅಂತ? ಅರ್ಥ ಮಾಡ್ಕೊಂಡಿರೋದಕ್ಕೆ ಕಣೋ ಹೀಗೆಲ್ಲ ಮಾತಾಡ್ತಾ ಇರೋದು. ನೋಡು, ನಾನ್ ಹೀಗೆ ಹೇಳೋದ್ರಿಂದ ನಿನ್ ಕೋಪ ಬರುತ್ತೆ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಆದ್ರೂ ಹೇಳ್ತೀನಿ ಕೇಳು, ನಿನ್ಗೆ ಯಾವತ್ತಿದ್ರು ಆಗೋದು ನಾನೇ ಹೊರತು ನಿನ್ನ ಮೋಸದಿಂದ ಮದುವೆ ಆಗಿರೋ ಅವಳಲ್ಲ. ಅಮ್ಮ ಪ್ಲೀಸ್, ಇನ್ನೊಂದ್ ಮಾತು ಗುಲಾಬಿ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ. ನಾನ್ ಚೆನ್ನಾಗಿರ್ಬೇಕು, ನೀನ್ ಸಂತೋಷವಾಗಿರ್ಬೇಕು ಅಂತ ಗುಲಾಬಿ ಬಯಸ್ತಿದ್ದಾಳೆ. ಅವಳ ಮೇಲೆ ಇಂತ ಆರೋಪ ಮಾಡೋದು ಸರಿಯಲ್ಲ. ನೋಡು ನೋಡು, ಈಗಲೂ ನನ್ ಮೇಲೆ ಹೇಗೆ ಕೋಪ ಮಾಡ್ಕೋತಾ ಇದೀಯಾ? ಯಾಕೋ ಮಗ್ನೆ,
ಈ ತಾಯಿ ಮೇಲೆ ನಿನಗೆ ಇಷ್ಟೊಂದು ಕೋಪ? ಮತ್ತೆ ಈ ರೀತಿ ಮಾತಾಡಿದ್ರೆ ಯಾರಿಗೆ ತಾನೇ ಕೋಪ ಬರೋದಿಲ್ಲಮ್ಮ? ನೀನೇ ಯೋಚನೆ ಮಾಡಮ್ಮ. ಗುಲಾಬಿಯಿಂದ ನಿಂಗೆ ಯಾವತ್ತಾದ್ರೂ ತೊಂದರೆ ಆಗಿದೆಯೇನಮ್ಮ? ಇಲ್ಲ, ಇನ್ನಷ್ಟು ತೊಂದರೆ ಅವರೇ ಅನುಭವಿಸ್ತಿದ್ದಾರೆ. ಯಾಕಮ್ಮ ಅವ್ರ ಮೇಲೆ ಕನಿಕರನೇ ಬರ್ತಿಲ್ಲ? ಪಾಪ ಅಮ್ಮ, ನೊಂದಿರೋ ಜೀವ. ಆ ಜೀವಕ್ಕೆ ಯಾಕೆ ಇನ್ನಷ್ಟು ನೋವು ಕೊಡ್ತಿದ್ಯಾ? ಓಕೆ ನೋಡಮ್ಮ, ನಿನಗೆ ಅವಳು ಸರಿಯಿಲ್ಲ ಅಂತಂದ್ಮೇಲೆ ಅವಳಿಂದ ದೂರ ಇದ್ಬಿಡು. ಆದ್ರೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಗುಲಾಬಿಗೆ ತೊಂದರೆ ಕೊಡ್ಬೇಡ. ಮೈ ಡಿಯರ್ ಮಾದಪ್ಪ, ಈ ಶಂಕರ ಶಾಸ್ತ್ರಿಗಳನ್ನ ಎಲ್ಲಂತ ಹುಡ್ಕೋದು ಅಂತೀನಿ. ಅಲ್ಲ, ಮನೆ ಹತ್ರ ಹೋದೆ ಅಲ್ಲೂ ಸಿಗ್ಲಿಲ್ಲ, ಆಫೀಸ್ ಹತ್ರ ಹೋದ್ರೆ ಅಲ್ಲೂ ಸಿಗ್ಲಿಲ್ಲ. ಯಾರನ್ನ ಕೇಳಿದ್ರು ಎಲ್ಲಿ ಹೋಗ್ತಾರೆ ಯಾವಾಗ ಬರ್ತಾರೆ ಅಂತ ಗೊತ್ತಾ? ಗುರುಗಳೇ ನಿಂತ್ಕೊಳ್ಳಿ ಗುರುಗಳೇ. ಏನು ಗುರುಗಳೇ ನೀವು? ಮನೆ ಹತ್ರ ಹೋದೆ ಅಲ್ಲೂ ಸಿಗ್ಲಿಲ್ಲ, ಆಫೀಸ್ ಹತ್ರ ಹೋದೆ ಅಲ್ಲೂ ಸಿಗ್ಲಿಲ್ಲ. ಯಾಕೆ ಇಲ್ಲಿ ಬಂದಿದ್ದೀರಾ? ಏನಾಯ್ತು? ಬದುಕಿನಲ್ಲಿ ನಂಬಿಕೆ ಅನ್ನೋದು ಹೋದ್ಮೇಲೆ ಯಾವ ಸಂಬಂಧಗಳು ಬೇಡ ಅನ್ಸುತ್ತಪ್ಪ. ಏನಪ್ಪಾ ಇದು? ಗುರುಗಳೇ, ಜೀವನದಲ್ಲಿ ಜಿಗುಪ್ಸೆ ಆದವ್ರ ತರ ಮಾತಾಡ್ತಿದ್ದೀರಾ. ಅದೆಲ್ಲ ಇವಾಗ ಬೇಡ. ಏನ್ ವಿಷಯ ಹೇಳಪ್ಪ. ಅದು ನಿಮ್ಮಿಂದ ಒಂದ್ ಕೆಲ್ಸ ಆಗ್ಬೇಕಿತ್ತು. ನಿಮ್ಮನ್ನ ನಮ್ಮ ಮನೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಭವಿಷ್ಯ ಕೇಳ್ಬೇಕು ಅಂದ್ರೆ ಅದ್ ನನ್ನಿಂದ ಆಗಲ್ಲ. ನಾನ್ ಇವಾಗ ಯಾರಿಗೂ ಭವಿಷ್ಯ ಹೇಳ್ತಿಲ್ಲಪ್ಪ. ಗುರುಗಳೇ, ಎಂತ ಮಾತು ಹೇಳ್ತಿದ್ದೀರಾ ನೀವು? ಭವಿಷ್ಯ ಹೇಳ್ತೀನಿ ಅಂದ್ರೆ ಜನಗಳು ನಿಮ್ ಮನೆ ಹತ್ರ ಕ್ಯೂದಲ್ಲಿ ನಿಂತ್ಕೋತಾರೆ. ನಿಮ್ಮಿಂದ ಭವಿಷ್ಯ ಕೇಳಿ ಎಷ್ಟೋ ಜನ ಜೀವನ ಕಟ್ಕೊಂಡಿದ್ದಾರೆ. ನೀವು ಈಗ ಹೇಳಿದ್ರೆ ನಮ್ಮಂತವ್ರ ಬದುಕೇನು? ಇಲ್ಲಪ್ಪ, ನನ್ನಿಂದ ಇವಾಗ ಏನು ಹೇಳಕ್ಕಾಗಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗು. ನಾನು ಶಾಂತಿ ಹುಡುಕ್ತಾ ಹೋಗ್ತಿದ್ದೀನಿ. ಗುರುಗಳೇ, ಶಾಂತಿ ನೋಡ್ಕೊಂಡು ಈ ರೋಡಲ್ಲಿ ಬಂದ್ರ? ಅವಳು ಪಕ್ಕದ ರೋಡಲ್ಲಿ ಇದ್ದಾಳೆ, ಮೊನ್ನೆ ಶಿಫ್ಟ್ ಆಗ್ಬಿಟ್ಲು. ಯಾವ ಶಾಂತಿ ಬಗ್ಗೆ ಹೇಳ್ತಿದೀಯಪ್ಪ? ಅದೇ ಗುರುಗಳೇ, ತೋತಾಪುರಿ ಶಾಂತಿ. ಅಯ್ಯೋ ಪ್ರಾರಬ್ಧವೇ, ನಾನ್ ಹೇಳ್ತಿರೋದು ಮನಃಶಾಂತಿ ಬಗ್ಗೆ. ಹೌದಾ ಗುರುಗಳೇ? ಅದು ನಿಮ್ಮ ಹತ್ರ ಒಂದು ಸಮಸ್ಯೆ ಹೇಳ್ಕೊಳ್ಳೋಣ ಅಂತ ಬಂದಿದ್ದೆ. ನಮ್ಮ ಮನೆಯಲ್ಲಿ ಒಬ್ಳು ಹೆಣ್ಮಗಳಿದ್ದಾಳೆ. ಪಾಪ ಅವಳಿಗೆ ತೊಂದರೆ ಮೇಲೆ ತೊಂದರೆ ಬರ್ತಾನೆ ಇದೆ. ಅವಳು ಕಷ್ಟ ಪರಿಹಾರ ಮಾಡೋದಕ್ಕೆ ನಿಮ್ಮ ಹತ್ರ ಭವಿಷ್ಯ ಕೇಳೋಣ ಅಂತ ಬಂದೆ. ಪಾಪ ಅವಳ ಹಣೆ ಬರದಲ್ಲಿ ಏನಿದೆಯೋ ಅದೇ ಆಗ್ಲಿ. ಕಷ್ಟ ಅನುಭವಿಸೋದೇ ಅವಳ ಹಣೆ ಬರದಲ್ಲಿದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ ಗುರುಗಳೇ? ಗುರುಗಳೇ, ಏನಾಯ್ತು? ಯಾಕೆ ಕಣ್ ತುಂಬ್ಕೋತಿದ್ದೀರಾ? ನೀನು ನಾನ್ ಹೇಳೋ ಭವಿಷ್ಯ ನಿಜ ಅಂತ ಅನ್ಕೊಂಡಿದೀಯ. ಆದ್ರೆ ಅದ್ಯಾವುದೂ ನಿಜ ಆಗಲ್ಲ, ಎಲ್ಲಾ ಸುಳ್ಳು. ಗುರುಗಳೇ, ನಾನು ಇದನ್ನೆಲ್ಲ ನಂಬಲ್ಲ. ನೀವೆಂತೋ ಜ್ಞಾನಿಗಳಂತ ನನಗೆ ಗೊತ್ತು. ಈ ಜ್ಞಾನಿನೇ ಇವತ್ತು ಅಜ್ಞಾನಿಯಾಗಿ ಬೀದಿ ಅಲಿತಾ ಇದ್ದೀನಿ. ಸ್ವಂತ ತನ್ನ ಮಗಳ ಭವಿಷ್ಯನೇ ತಿಳ್ಕೊಳಕ್ ಆಗದೆ ಇರೋನು ಬೇರೆಯವ್ರ ಭವಿಷ್ಯ ಹೇಗಪ್ಪ ಹೇಳ್ತಾನೆ? ಏನ್ ಹೇಳ್ತಿದ್ದೀರಾ ಗುರುಗಳೇ? ಹೌದಪ್ಪ, ನನ್ನ ಮಗಳ ಜಾತಕದಲ್ಲಿ ಸುಮಂಗಲಿ ಯೋಗ ಅಂತ ಇತ್ತು. ಹಾಗಂತ ನಾನೇ ಭವಿಷ್ಯ ಹೇಳಿದ್ದೆ. ಆದ್ರೆ ಮದುವೆಯಾಗಿ 3 ತಿಂಗಳಿಗೆ ಅವಳಿಗೆ ವೈಧವ್ಯ ಪ್ರಾಪ್ತಿ ಆಯ್ತು. ಅಂದ್ಮೇಲೆ ನಾನು ಹೇಳೋ ಭವಿಷ್ಯ ಸುಳ್ಳು ಅಂತ ತಾನೇ? ಅದಕ್ಕೆ ನನಗಿವಾಗ ದೇವ್ರ ಮೇಲೂ ನಂಬಿಕೆ ಹೊರಟೋಗಿದೆ, ನಾನು ಹೇಳೋ ಭವಿಷ್ಯದ ಮೇಲೂ ನಂಬಿಕೆ ಹೊರಟೋಗಿದೆ. ಮನಃಶಾಂತಿ ಹುಡುಕ್ತಾ ಬೀದಿ ಅಲಿತಾ ಇದ್ದೀನಿ. ಗುರುಗಳೇ, ನಿಮ್ಮಷ್ಟು ಜ್ಞಾನಿ ನಾನಲ್ಲ. ಆದ್ರೂ ನಿಮ್ಗೆ ಒಂದು ಮಾತು ಹೇಳ್ತೀನಿ. ನಡೆಯೋ ದಾರಿಲಿ ಎಡವೋದು ಸಹಜ. ಎಡವುತ್ತೀವಿ ಅಂತ ನಡೆಯೋ ಕಾಲನ ಕಟ್ ಮಾಡ್ಕೊಂಡ್ರೆ ಓಡಾಡೋದಕ್ಕಾಗತ್ತಾ ಹೇಳಿ? ಭವಿಷ್ಯ ನಿಮ್ಮ ಹಳೆಯನ ಆಯುಷ್ಯ ಅಷ್ಟೇ ಇತ್ತು ಅನ್ಸುತ್ತೆ. ನೋಡಿ, ನಿಮ್ಮ ಮಗಳು ಕಷ್ಟಪಟ್ಟಾಗೆ ನಮ್ಮನೇಲಿ ಆ ಹೆಣ್ಮಗಳು ಕಷ್ಟಪಡ್ತಿದ್ದಾಳೆ. ನೀವು ಬಂದು ಭವಿಷ್ಯ ಹೇಳೋದ್ರಿಂದ ಅವ್ರ ಬದುಕು ಬದಲಾಗತ್ತೆ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಸಾಧ್ಯ ಆದ್ರೆ ಬಂದು ಅವ್ರ ಜೀವನನ ಕಾಪಾಡಿ. ಸರಿಪ್ಪ, ನೀನಿಷ್ಟು ಕೇಳ್ಕೊತಿದೀಯ ಅಂದ್ಮೇಲೆ ನಾನು ಬಂದು ಭವಿಷ್ಯ ಹೇಳ್ತೀನಿ. ಥ್ಯಾಂಕ್ ಯು ಗುರುಗಳೇ. ಬನ್ನಿ. ಅಯ್ಯಯ್ಯಯ್ಯೋ! ರೀ ರೇಖಾ, ನೀವ್ಯಾಕ್ರಿ ಓಡಾಡ್ತಾ ಇದ್ದೀರಾ? ಅಯ್ಯಯ್ಯೋ, ನನ್ ಗೌಡ್ರು ಇನ್ನ ಬಂದಿಲ್ಲ. ಸುಮ್ಮನೆ ನಿಂತ್ಕೊಳ್ರಿ. ಅನ್ಪೂರ್ಣವ್ರೆ, ಲೇಟ್ ಆಯ್ತಲ್ಲ, ಒಂದ್ ಫೋನ್ ಮಾಡಿ ವಿಚಾರಿಸಿ. ಅಯ್ಯೋ, ಆಗ್ಲಿಂದ ಫೋನ್ ಮಾಡ್ತಾನೆ ಇದೀನ್ರಿ, ಅವ್ರು ರಿಸೀವೇ ಮಾಡ್ತಿಲ್ಲ. ಅಕ್ಕ, ಯಾರಿಗೋಸ್ಕರ ವೇಟ್ ಮಾಡ್ತಿದ್ದೀರಾ? ಯಾರು ಏನು ಎತ್ತ ಅಂತ ಮಾತ್ರ ಹೇಳಲ್ಲ. ಅವ್ರು ಬಂದ್ಮೇಲೆ ನಿನಗೆ ಗೊತ್ತಾಗತ್ತೆ. ಅವ್ರು ಬಂದ್ಮೇಲೆ ನಿನ್ ಜೀವನ ಬದಲಾಗತ್ತೆ ಅನ್ನೋ ನಂಬಿಕೆ ಅಂತೂ ನಮಗಿದೆ. ಓಹೋ, ಅವತ್ತು ನಾನು ಬಾಗಿಲ ಕಡೆ ನೋಡ್ತಾ ನಿಂತ್ಕೊಂಡಾಗೆ ಇವತ್ತು ನೀವೆಲ್ಲ ನೋಡ್ತಾ ನಿಂತ್ಕೊಂಡಿದಿರಲ್ಲ. ಯಾವ ಮಹಾನುಭಾವ ಬರ್ತಾ ಇದ್ದಾರೋ ಏನು? ಯಾರು ಇಲ್ಲ ಸೀತಮ್ಮ, ನಿಮ್ ಕಡೆಯವ್ರಂತೂ ಅಲ್ವೇ ಅಲ್ಲ.
ಯಾಕೆಂದ್ರೆ ನಿಮ್ ಕಡೆ ಯಾವ ಮಹಾನುಭಾವರು ಇಲ್ವಲ್ಲ. ಏಯ್ ಏಯ್ ಮರ್ಯಾದೆ ಮರ್ಯಾದೆ. ಹಾ, ಮೂಲೆ ಮನೆ ಅಂಗಡಿಗೆ ಹೋಗ್ಬಿಟ್ಟು ಮರ್ಯಾದೆನ ಒಂದ್ 3/4 ಕೆಜಿ ತಂದ್ಬಿಟ್ಟು ಮನೇಲಿ ಇಟ್ಕೊಳ್ಳಿ. ನಿಮ್ ಮುಖಕ್ಕೆ ಒಂದಿಷ್ಟು. ಮರ್ಯಾದೆ ಅಂತೆ ಬನ್ನಿ ಮಾಡೋಣ. ಗೌರಿಪುರದ ಮಹಾನ್ ಮಹಿಳೆ ಸೀತಾದೇವಿ ಅವರಿಗೆ ಮರ್ಯಾದೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಹಾ. ಇಟ್ಕೊಳ್ಳಿ. ಅಯ್ಯಯ್ಯೋ, ಎಷ್ಟು ಮುದ್ದಕ್ಕೆ ಕಾಣಿಸ್ತಿದ್ದೀರಾ. ಮರ್ಯಾದೆ ಸೀತಮ್ಮ. ಸೇಮ್ ಟು ನಮ್ದು. ನಿಂದು ಜಾಸ್ತಿ ಆಗಿದೆ, ಆದಷ್ಟು ಬೇಗ ಕಡಿಮೆ ಮಾಡ್ತೀನಿ. ಕಡಿಮೆ ಮಾಡ್ತೀರಾ? ಓಹೋ, ಫ್ಯಾಟ್ ಕಮ್ಮಿ ಮಾಡ್ತಾರಂತೆ ಇವರು ಜಿಮ್ ಟ್ರೈನರ್. ನನ್ಗೂ ಫ್ರೀಯಾಗಿ ಹೇಳ್ಕೊಡ್ತೀರಾ?